ನಮ್ಮೆಲ್ಲರನ್ನ ಸೃಷ್ಟಿಸಿದ ಉದ್ದೇಶವನ್ನ ನಾವು ಅರಿತುಕೊಳ್ಳದೇನೋ ಜೀವಿಸ್ತೇವೆ. ದೇವರು ನಮ್ಮನ್ನ ಸೃಷ್ಟಿಸಿದ ಉದ್ದೇಶ, ಈ ಜಗತ್ತಿಗೆ ನಮ್ಮನ್ನ ಅವರೇ ಕಳಿಸಿರೋದು, ನಾವು ಬಂದಿಲ್ಲ, ಅವರೇ ಕಳಿಸಿರೋದು ನಮ್ಮನ್ನ. ನೀವ್ಯಾರಾದ್ರೂ ಬಂದ್ರ? ನೀವೇ ಬಂದ್ರ? ಇಲ್ಲ ಅಲ್ವಾ? ನಿಮಗೆ ಗೊತ್ತಿಲ್ಲ ನೀವು ಬಂದಿದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಗೊತ್ತಿಲ್ಲ ನಾವು ಬಂದಿರೋದು, ಆದರೆ ಅವರು ಕಳಿಸಿರೋದು ನಮಗೆ. ಇಲ್ಲಿ ಅವರು ನಮ್ಮನ್ನು ರೂಪಿಸಿದ್ದಾರೆ, ಅವ್ರ ರೂಪದಲ್ಲಿ. ಅವ್ರು ಹೇಗಿದ್ದಾರೋ ಹಾಗೆ ನಾವು ಇದ್ದೀವಿ ಅಂತ. ಅದೇ ಕಾರಣದಲ್ಲಿ ಹೇಳ್ತಾರೆ, ದೇವರು ಮಾನವನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲರೂ ಯಾರ ಸ್ವರೂಪ? ಯಾರ ಸ್ವರೂಪ? ದೇವರ ಸ್ವರೂಪ. ದೇವರ ಸ್ವರೂಪ. ನಾವಿಲ್ಲಿ ಎಲ್ಲ ಸ್ವರೂಪಗಳಿದೆ, ನಾವು ಆ ಸ್ವರೂಪಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತೀವಿ, ಹೌದಲ್ವಾ? ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀರಾ, ಅದನ್ನು ಮುತ್ತಿಟ್ಕೋತೀರಾ. ಆದುದರಿಂದ ನಾವು ಎಲ್ಲರೂ ದೇವರ ಸ್ವರೂಪಗಳಾಗಿದ್ದೀವಿ. ನಾವೆಲ್ಲರೂ ದೇವರ ಸ್ವರೂಪಿಗಳು. ದೇವರನ್ನ ಇತರರಿಗೆ ಪ್ರದರ್ಶಿಸುವವರು, ಕ್ರಿಸ್ತನನ್ನ ಇತರರಿಗೆ ಪ್ರದರ್ಶಿಸುವವರು. ನಾವೆಲ್ಲ ದೇವ ಸ್ವರೂಪಿಗಳಾಗಿ ದೇವರನ್ನ ಸ್ತುತಿಸಲು ನಾವು ಸೃಷ್ಟಿಸಲ್ಪಟ್ಟವರು. ಇದೇ ನಮ್ಮದು ಕೆಲಸ. ಈ ಭೂಲೋಕದಲ್ಲಿ ನಾವು ಮಾಡಬೇಕಾಗಿದ್ದು ಕೆಲಸ. ಊಟ, ಆಸ್ತಿ, ಸಂಪತ್ತು, ಹಣ ಇದೆಲ್ಲ ಇದೆ, ಅದು ಲೋಕಕ್ಕೆ ಸಂಬಂಧಪಟ್ಟದ್ದು. ಆದರೆ ನಿಜವಾಗಿ ನಾವು ಮಾಡಬೇಕಾಗಿದ್ದು ಒಂದು ಕೆಲಸ ಯಾವುದೆಂದರೆ ದೇವರನ್ನು ನಿರಂತರವಾಗಿ ಸ್ತುತಿಸುವ ಕೆಲಸವನ್ನು ನಾವು ಮಾಡಬೇಕು. ಅದಕ್ಕೋಸ್ಕರನೇ ನಮಗೆ ಸೃಷ್ಟಿ ಮಾಡಿದರು. ನಾವು ಎದ್ದೇಳಿದ್ರು, ಕೂತ್ಕೊಂಡ್ರು, ನಡೆದ್ರು, ಕೆಲಸ ಮಾಡಿದ್ರು, ಯೋಚನೆ ಮಾಡಿದ್ರು, ನಾವು ರೋಗದಲ್ಲಿದ್ದರೂ, ನಾವು ಕಷ್ಟದಲ್ಲಿದ್ದರೂ, ನಾವು ಕಣ್ಣೀರಿಸ್ತಿದ್ರು, ದುಃಖದಲ್ಲಿ, ಪ್ರತಿ ಕ್ಷಣ ಆತನನ್ನು ಸ್ಮರಿಸಲು, ಆತನಿಗೆ ಸ್ತುತಿ ಸಲ್ಲಿಸಲು ನಮ್ಮನ್ನು ದೇವರು ಸೃಷ್ಟಿಸಿದ್ದಾರೆ. ಒಪ್ಪೋತೀರಾ? ಬಾಯಲ್ಲಿ ಹೇಳಿ, ಒಪ್ಪೋತೀರಾ? ಬಾಯಿದೆಯಾ? ಒಪ್ಪೋತೀರಾ? ಹೌದಲ್ವಾ? ಹಾಗಾದರೆ ನೀವು ದೇವರನ್ನ ಸ್ತುತಿಸೋದಾದರೆ, ಇವತ್ತು ಯಾರ್ಯಾರು ಕರಗಳೆತ್ತಿ ದೇವರನ್ನ ಸ್ತುತಿಸ್ತೀರಾ, ನಿಮ್ಮಲ್ಲಿ ಯಾವ ರೋಗ ಇದ್ದರೆ ಅದರಿಂದ ಬಿಡುಗಡೆ ಪಡಿತೀರಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾರಿಗೆ ಏನು ನೋವಿದ್ರೂ ಬಿಡುಗಡೆ ಆಗ್ತದೆ. ನಿಮ್ಮ ಕೈಗಳಲ್ಲಿ, ಭುಜಗಳಲ್ಲಿ, ಬೆನ್ನಲ್ಲಿ ಎಲ್ಲೆಲ್ಲಿ ನೋವಿದೆಯೋ ಆ ನೋವು, ವೇದನೆಗೆ ಎಲ್ಲ ಬಿಡುಗಡೆ ನೀವು ಪಡ್ಕೋಬೇಕಾದ್ರೆ ಇವತ್ತು ನೀವು ಕರಗಳೆತ್ತಿ ಆ ಸ್ವಾಮಿಯನ್ನು ಸ್ತುತಿಸಬೇಕು. ಕರಗಳೆತ್ತಿ ಸ್ತುತಿಸಬೇಕು, ಸ್ವರ ಎತ್ತಿ ಸ್ತುತಿಸಬೇಕು, ಆತನ ನಾಮವನ್ನು ಉಚ್ಚರಿಸಬೇಕು. ಆಗ ಸ್ವಸ್ಥತೆ ಹರಿದು ಬರ್ತದೆ. ನೆನ್ನೆನೂ ನಾನು ಹೇಳಿದೆ, ನಾವು ಪ್ರೈಸ್ ದಿ ಲಾರ್ಡ್ ಅಂತ ಹೇಳುವಾಗ ಆ ಸ್ತುತಿ ಅಲ್ಲಿ ಪರಲೋಕಕ್ಕೆ ಮುಟ್ತದೆ. ಪರಲೋಕದಲ್ಲಿ ದೇವರು ಸುಮ್ಮನೆ ಇರೋದಿಲ್ಲ. ನಾವು ಪ್ರೈಸ್ ದಿ ಲಾರ್ಡ್ ಅಂತ ಹೇಳಿದ್ರೆ ನಾವು ಕರಿತೀವಿ ಅದನ್ನು. ಅಪ್ಪ ನೋಡು, ಇಲ್ಲಿ ನಾನು ನಿನ್ನನ್ನು ಸ್ತುತಿಸ್ತಾ ಇದ್ದೀನಿ, ನನ್ನನ್ನು ನೋಡು ನೀನು ಎಂಬುದಾಗಿ ಹೇಳುವಾಗ ಅಲ್ಲಿ ಅವರು ನಮ್ಮನ್ನು ನೋಡ್ತಾರೆ, ನೋಡ್ತಾನೇ ಇರೋದಿಲ್ಲ. ಅವರೊಂದು ಭರವಸೆ ಕೊಡ್ತಾರೆ, ನೀನು ನನ್ನನ್ನು ಸ್ತುತಿಸುವಾಗ ಆರೋಗ್ಯದಾಯಕದ ವರದಾನಗಳನ್ನು ನಿನ್ನ ಮೇಲೆ ನಾನು ಸುರಿಸ್ತೀನಿ. ಆರೋಗ್ಯ ಬೇಕಾ? ಆರೋಗ್ಯ ನಿಮಗೆ ಬೇಕಾ ಬೇಡವಾ? ಆರೋಗ್ಯನೇ ಒಂದು ದೊಡ್ಡ ಆಸ್ತಿ. ಆಸ್ತಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನ ನರಳಾಟನೆ. ಆರೋಗ್ಯ ಭಾಗ್ಯ ಕೊಡೋದು ದೇವರೊಬ್ಬರೇ, ಬೇರೆ ಯಾರೂ ಕೊಡ್ಲಿಕ್ಕಾಗಲ್ಲ ಈ ಲೋಕದಲ್ಲಿ. ಯಾವ ಸ್ಪೆಷಲಿಸ್ಟ್ ಡಾಕ್ಟ್ರಿಗೂ ಕೊಡೋಕ್ಕಾಗಲ್ಲ, ಯಾರೂ ಕೊಡೋಕ್ಕಾಗಲ್ಲ. ಅವರೊಬ್ಬರೇ ಕೊಡ್ಲಿಕ್ಕೆ ಸಾಧ್ಯ, ಒಬ್ಬರೇ ಕೊಡ್ಲಿಕ್ಕೆ ಸಾಧ್ಯ. ಸ್ವಸ್ಥತೆ ದೇವರೊಬ್ಬರೇ ಕೊಡ್ಲಿಕ್ಕೆ ಸಾಧ್ಯ. ಪಾಪ ಕ್ಷಮೆ ದೇವರೊಬ್ಬರೇ ಕೊಡ್ಲಿಕ್ಕೆ ಸಾಧ್ಯ, ಬೇರೆ ಯಾರು ಕೊಡ್ಲಿಕ್ಕೆ ಆಗಲ್ಲ, ಬೇರೆ ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ. ಆದುದರಿಂದ ಈ ಒಂದು ಸಮಯ ಈ ಎಲ್ಲ ವರದಾನಗಳನ್ನ ಒಟ್ಟಿಗೆ ಪಡ್ಕೋತೀವಿ. ಇವತ್ತು ನಾವೆಲ್ಲರೂ ಇವತ್ತು ಈ ದೇವಾಲಯಕ್ಕೆ ಬಂದವರು ಭಾಗ್ಯವಂತರು. ಯಾರು ನಾವು? ಹೇಳಿ ಜೋರಾಗಿ, ಅಯ್ಯೋ ಜೋರಾಗಿ ಹೇಳಿ. ಭಾಗ್ಯವಂತರು, ಎಲ್ಲರೂ ಭಾಗ್ಯವಂತರು. ಇವತ್ತು ಈ ದೇವಾಲಯಕ್ಕೆ ಬಂದಿದ್ದೀರಾ,
ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾನು ದೇವಾಲಯಕ್ಕೆ ಹೋಗಬೇಕು, ನಾನು ದೈವ ವಾಕ್ಯವನ್ನು ಆಲಿಸಬೇಕು, ನಾನು ಪಾಪ ನಿವೇದನೆ ಮಾಡಬೇಕು, ನನ್ನ ಅಂತರಂಗ ಶುದ್ಧಿಯನ್ನು ನಾನು ಮಾಡ್ಕೋಬೇಕು, ದೇವರೊಡನೆ ನನ್ನನ್ನು ಪ್ರೀತಿಸುವ ದೇವರೊಡನೆ ನಾನು ಸಂಧಾನ ಮಾಡಿಕೊಳ್ಬೇಕು, ನನ್ನ ಈ ಸಂಬಂಧವನ್ನು ನಾನು ಬೆಳೆಸ್ಕೊಳ್ಬೇಕು, ಆ ದೇವನ ಆಶ್ರಯ ನನಗೆ ಬೇಕು, ಆ ದೇವನ ರಕ್ಷಣೆ ನನಗೆ ಬೇಕು, ಆ ದೇವರು ನನ್ನ ಮೇಲೆ ಸುರಿಸುವಂಥ ಎಲ್ಲ ವರದಾನಗಳನ್ನು ನಾನು ಪಡ್ಕೊಳ್ಳುವಂಥ ಭಾಗ್ಯವಂತನಾಗಬೇಕು, ಭಾಗ್ಯವಂತಳಾಗಬೇಕು ಎಂದು ನಾವು ಈ ದೇವಾಲಯಕ್ಕೆ ಬಂದಿದ್ದೇವೆ. ಆದುದರಿಂದ ಇವತ್ತು ಆ ದೇವರು ನಮ್ಮೆಲ್ಲರಿಗೆ ಒಂದು ದೊಡ್ಡ ಬಿರುದನ್ನು ಕೊಡ್ತಾರೆ. ನೀವು ಭಾಗ್ಯವಂತರು, ನೀವು ಭಾಗ್ಯವಂತರು. ನಾವ್ಯಾರು? ಜೋರಾಗಿ ಹೇಳಿ, ಜೋರಾಗಿ ಚಪ್ಪಾಳೆ ತಟ್ಟಿ ಆ ಸ್ವಾಮಿಯನ್ನು ಸ್ತುತಿಸೋಣ. ನಾವೆಲ್ಲರನ್ನ ಭಾಗ್ಯವಂತರನ್ನಾಗಿ ಮಾಡಿದ್ದಾರೆ ಈ ದೈವ ವಾಕ್ಯವನ್ನು ಆಲಿಸಲು. ಮಲಾಕಿಯ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಲ್ಲಿ ಸರೇಶ ಸ್ವಾಮಿ ನುಡಿತಾರೆ. ಚೆನ್ನಾಗಿ ಕಿವಿ ಕೊಟ್ಟು ಕೇಳಿ. ಕಿವಿ ಇದೆಯಾ? ಕಿವಿ ಇದೆಯಾ ಮಕ್ಕಳೇ? ಕಿವಿ ಇದೆಯಾ? ಇದೆಯಾ? ಹಾಗಾದರೆ ಇವಾಗ ಕೇಳಿ, ಕಿವಿ ಕೊಟ್ಟು ಚೆನ್ನಾಗಿ ಕೇಳಿ. ಮಲಾಕಿಯ ಒಂದು ಗ್ರಂಥ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾರೆ, ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ, ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆ ಸ್ವಾಮಿ ದೇವರು ನುಡಿಯುವಂಥ ಮಾತುಗಳು ಇವತ್ತು ನಮ್ಮೆಲ್ಲರನ್ನ ಕುರಿತು, ಇಲ್ಲಿರುವಂಥ ನಮ್ಮೆಲ್ಲರನ್ನ ಕುರಿತು ಹೇಳ್ತಾ ಇದ್ದಾರೆ, ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ. ಆ ಸ್ವಾಮಿ ನುಡಿಯುವಂಥ ಮಾತುಗಳಿದು. ಯಾರು ಹಾಗೆ ಹೇಳೋದಿಲ್ಲ, ಯಾರು ಈ ಭೂಲೋಕದಲ್ಲಿ ನಮ್ಗೆ ಯಾರು ಹೇಳೋದಿಲ್ಲ. ಪ್ರೀತಿ ಇದೆ ಅಂತ ಹೇಳಿದವರು ಮೋಸ ಮಾಡಿ ಹೋಗ್ತಾರೆ. ಆದರೆ ಈ ದೇವರು ಮೋಸ ಮಾಡೋರಲ್ಲ. ಈ ದೇವರು ನಿರಂತರವಾಗಿ ನಮ್ಮನ್ನು ಪ್ರೀತಿಸಿದವರು, ನಿರಂತರವಾಗಿ ಪ್ರೀತಿಸ್ತಾನೆ ಇರೋರು. ಇವತ್ತಿಗೂ, ನಾಳೆಗೂ, ನೆನ್ನೆಗೂ, ಆ ಮುಂದೆ ಭವಿಷ್ಯತ್ ಕಾಲದಲ್ಲಿಯೂ ಸಹ ನಮ್ಮನ್ನು ಪ್ರೀತಿಸುವಂತಹ ದೇವರು. ನಾವು ಹೇಗೆ ಇದ್ದರೂ ನಮ್ಮನ್ನು ಪ್ರೀತಿಸ್ತಾರೆ, ನಾವು ಎಷ್ಟೇ ಪಾಪಿಗಳಾಗಿದ್ದರೂ ನಮ್ಮನ್ನು ಪ್ರೀತಿಸ್ತಾರೆ. ಯಾಕೆಂದರೆ ಅವರು ಭರವಸೆ ಕೊಟ್ಟಿದ್ದಾರೆ, ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ. ಮಲಾಕಿಯ ಈ ಒಂದು ಪ್ರವಾದಿಯ ಗ್ರಂಥದಿಂದ ಇವತ್ತು ಆ ದೇವರು ನಮಗೆ ಈ ಭರವಸೆಯನ್ನು ಕೊಡ್ತಾ ಇದ್ದಾರೆ, ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಎಲ್ಲ ಕರಗಳೆತ್ತಿ ಸ್ತುತಿಸೋಣ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ, 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 ಹಾಲೆಲೂಯ. ಈ ಒಂದು ಸಮಯದಲ್ಲಿ ನಾವು ಆ ದೇವರನ್ನ ಸ್ತುತಿಸ್ತಾ ಇದ್ದೇವೆ. ಸ್ವಾಮಿಯ ಆ ಭರವಸೆಯ ನುಡಿಗಳನ್ನು ನಾವು ಆಲಿಸ್ತಾ ಇದ್ದೇವೆ. ಆ ಸ್ವಾಮಿ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಎಂದು ಅವರು ಧಾರಾಳವಾಗಿ ನುಡಿತಾ ಇದ್ದಾರೆ. ಯಾವುದನ್ನು ಇಟ್ಕೊಂಡು ನುಡಿತಾ ಇಲ್ಲ, ಧಾರಾಳವಾದ ಪ್ರೀತಿಯನ್ನು ನಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆದುದರಿಂದ ನಾವೇನು ಮಾಡಬೇಕು? ಇವತ್ತು ಈ ಆಗಮನ ಕಾಲದ ಸಿದ್ಧತೆಯಲ್ಲಿ, ಪೂರ್ವ ಸಿದ್ಧತೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಆಗಮನ ಕಾಲ ನಿರೀಕ್ಷೆಯ ಕಾಲ, ಯೇಸುವನ್ನು ಎದುರು ನೋಡುವಂತಹ ಕಾಲ, ಯೇಸುಗೋಸ್ಕರ ನನ್ನ ಆತ್ಮದಲ್ಲಿ ಒಂದು ತೊಟ್ಟಿಲನ್ನು ಕಟ್ಟುವಂತಹ ಕಾಲ. ಮನೆಯಲ್ಲಿ ಗೋದಲಿ ಕಟ್ಟೋದಲ್ಲ, ಹೃದಯದಲ್ಲಿ ಗೋದಲನ್ನು ಕಟ್ಟುವಂತಹ ಕಾಲ. ಈ ಒಂದು ಸಮಯದಲ್ಲಿ ಆ ಸ್ವಾಮಿ ನಮಗೆ ಕರೆಯನ್ನು ನೀಡ್ತಾರೆ. ತೋಬಿಯಾತನ ಗ್ರಂಥ, ಪ್ರವಾದಿಯ ಗ್ರಂಥ, ಅಧ್ಯಾಯ 4 ವಚನಗಳು 19ರಲ್ಲಿ ಈ ರೀತಿ ನುಡಿಯುತ್ತಾರೆ. ನಾವೆಲ್ಲರೂ ಆಲಿಸೋಣ, ಕಿವಿ ಕೊಟ್ಟು ಆಲಿಸೋಣ. ಎಲ್ಲ ಕಾಲದಲ್ಲೂ ದೇವರಾದ ಸರ್ವೇಶ್ವರನನ್ನು ಹೊಗಳು, ನಿನ್ನ ಮಾರ್ಗವನ್ನು ಸರಾಗ ಮಾಡಬೇಕೆಂದು, ನಿನ್ನ ಯೋಜನೆಗಳನ್ನು ಆಶೋತ್ತರಗಳನ್ನು ಪೂರೈಸಬೇಕೆಂದು ಯಾಚಿಸು. ಸುಜ್ಞಾನವು ಪ್ರತಿಯೊಂದು ರಾಷ್ಟ್ರದ ಸಂಪತ್ತಲ್ಲ, ಆ ರಾಷ್ಟ್ರಗಳಿಗೆ ಸಂಭಾವನೆ ನೀಡುವವರು ಸರ್ವೇಶ್ವರ. ತನ್ನ ಚಿತ್ತಾನುಸಾರ ಅವರು ಮೇಲೆ ಕೆತ್ತುತ್ತಾರೆ, ಇಲ್ಲವೇ ಪಾತಾಳಕ್ಕೆ, ಅಂತರಾಳಕ್ಕೆ ಕೆಡವಿ ಬಿಡುತ್ತಾರೆ. ಆದುದರಿಂದ ಪ್ರಿಯ ಮಗನೇ, ಪ್ರಿಯ ಮಗಳೇ, ಈ ಬುದ್ಧಿ ಮಾತುಗಳನ್ನು ನೆನಪಿನಲ್ಲಿಡು. ಇವು ನಿನ್ನ ಹೃದಯದಿಂದ ಅಳಿಸಿ ಹೋಗದಂತೆ ಎಚ್ಚರ ವಹಿಸು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಮಗನೇ, ಮಗಳೇ, ನಮಗೀಗ ಬಡತನ ಬಂದಿದೆ, ಆದರೆ ಹೆದರಬೇಡ.
ದೇವರಿಗೆ ಭಯಪಟ್ಟು ಎಲ್ಲ ಪಾಪಗಳಿಂದ ದೂರವಿದ್ದು ದೇವರಾದ ಸರ್ವೇಶ್ವರನ ದೃಷ್ಟಿಯಲ್ಲಿ ಸರಿಯಾದುದನ್ನೇ ಮಾಡಿಕೊಂಡು ಬಂದೆಯಾದರೆ ನೀನೊಬ್ಬ ದೊಡ್ಡ ಶ್ರೀಮಂತನಾಗುವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಎಂತ ಭರವಸೆಯನ್ನ ಸರ್ವೇಶ್ವರ ಸ್ವಾಮಿ ನಮ್ಗೆಲ್ರಿಗೂ ಕೊಡ್ತಾ ಇದ್ದಾರೆ. ನೋಡಿ, ಆತನನ್ನು ಸ್ತುತಿಸ್ಕೊಂಡೇ ಬಂದರೆ ನಾನು ಆ ಪಾಪ ಮಾರ್ಗ ಬಿಟ್ಟು ಆತನನ್ನು ನಾನು ಹರಸ್ಕೊಂಡೇ ಬಂದರೆ, ಆತನಿಗೆ ಭಯಪಟ್ಟು ನಾನು ಜೀವಿಸದೇ ಆದರೆ ಆ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ ನೀನೊಬ್ಬ ದೊಡ್ಡ ಶ್ರೀಮಂತನಾಗ್ತೀಯ. ದೊಡ್ಡ ಶ್ರೀಮಂತರು. ನೀವೆಲ್ಲ ದೊಡ್ಡ ಶ್ರೀಮಂತರಾಗಬೇಕಾ ಹೇಳಿ? ಆಗ್ಬೇಕಾ? ಆಗ್ಬೇಕಾ ಇಲ್ವಾ? ಆಗ್ಬೇಕಾ? ಈ ಲೋಕದ ದೊಡ್ಡ ಶ್ರೀಮಂತರಲ್ಲ, ದೇವರನ್ನ ಪ್ರೀತಿಸುವ ದೊಡ್ಡ ಶ್ರೀಮಂತರು ಆಗ್ಬೇಕಾ ನೀವು? ಇಷ್ಟ ಇದೆಯಾ? ಕೈ ಎತ್ತಿ ಯಾರಿಗೆ ಇಷ್ಟ ಇದೆ? ದೇವರನ್ನ ಪ್ರೀತಿಸುವಂತ ದೊಡ್ಡ ಶ್ರೀಮಂತ ನಾನಾಗಬೇಕು ಸ್ವಾಮಿ ಅನ್ನೋರೆಲ್ಲ ಕೈ ಎತ್ತಿ. ದೇವರು ನಿಮ್ಮೆಲ್ಲರನ್ನ ದೊಡ್ಡ ಶ್ರೀಮಂತರನ್ನಾಗಿ ಮಾಡಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರ, ಆಗಮನ ಕಾಲ ನಮ್ಮೆಲ್ಲರಿಗೆ ನಿರೀಕ್ಷೆಯ ಕರೆಯನ್ನು ಕೊಡ್ತದೆ. ಅದೇ ರೀತಿಯಾಗಿ ಆ ಸ್ವಾಮಿಯನ್ನು ನಿರೀಕ್ಷಿಸುವಾಗ ಆಗಮನ ಕಾಲ ಪಶ್ಚಾತ್ತಾಪದ ಕರೆಯನ್ನು ಕೊಡ್ತದೆ. ನಾವು ಪಶ್ಚಾತ್ತಾಪದ ಹಾದಿಯಲ್ಲಿ ನಡೆದು ನಮ್ಮ ಆಂತರಿಕ ಶುದ್ಧತೆಯನ್ನು ನಾವು ಪಡೆದು ನಾವು ಆ ಸ್ವಾಮಿಯನ್ನು ನಾನು ಸ್ವೀಕರಿಸಬೇಕಾಗ್ತದೆ. ಸ್ವೀಕರಿಸುವಂತಹ ಆ ಒಂದು ಕಾಲ ಆಗಿದೆ, ಆಗಮನ ಕಾಲ. ಆದುದರಿಂದ ಇಂದು ಈ ಒಂದು ಪಾಪ ನಿವೇದನೆಯ ಸಂಸ್ಕಾರದ ಬಗ್ಗೆ ನಾವು ಅರ್ಥಕೊಳ್ಳಲು ಮುಂದಾಗೋಣ. ಪಾಪ ನಿವೇದನೆ ಅಂದ್ರೇನು? ನಾವು ನಮ್ಮ ಪಾಪಗಳನ್ನು ಅಂಗೀಕರಿಸೋದು. ನಾವು ನಮ್ಮ ಪಾಪಗಳನ್ನು ಅಂಗೀಕರಿಸೋದು. ನಾನು ಪಾಪಿ ಎಂದು ಒಪ್ಕೊಳ್ಳೋದು. ಎಷ್ಟು ಮಂದಿ ಇಷ್ಟಪಡ್ತೀರಾ ಇಲ್ಲಿ ದೇವ್ರ ಮುಂದೆ ನಾನು ಪಾಪಿ ಸ್ವಾಮಿ ಅಂತ ಒಪ್ಕೊಳ್ಳಿಕ್ಕೆ? ಕೈ ಎತ್ತಿ ನೋಡೋಣ, ಕೈ ಎತ್ತಿ. ಎಲ್ಲ ಇಷ್ಟಪಡ್ತಾ ಇದ್ದೀರಾ? ಹೌದಾ? ಹೌದಾ? ಬಾಯಿಂದ ಬರಲಿ ಮಾತು. ಹೌದು, ಒಪ್ಕೋತೀರಾ? ನಾವೆಲ್ಲ ಪಾಪಿಗಳಂತ ಒಪ್ಕೋತೀರಾ? ನಾನು ಪಾಪಿ ಸ್ವಾಮಿ ಅಂತ ಒಪ್ಕೋತಾ ಇದ್ದೀರಾ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪದ ಆ ಒಂದು ಅಂಗೀಕಾರ ನಾವು ನಿಜವಾಗಿ ಪಶ್ಚಾತ್ತಾಪಕ್ಕೆ ಅದು ನಮಗೆ ದಾರಿ ಮಾಡ್ತದೆ. ಯಾಕೆ ನಾವು ಪಾಪವನ್ನು ಅಂಗೀಕರಿಸಬೇಕು? ಯಾಕೆ ಅಂಗೀಕರಿಸಬೇಕು ಅನ್ನೋದು ಈಗ ಪ್ರಶ್ನೆ. ಯಾಕೆ ಅಂಗೀಕರಿಸಬೇಕು? ನಾನು ಪಾಪಿ ಅಂತ ಯಾಕೆ ಒಪ್ಕೋಬೇಕು? ನನ್ನ ಪಾಪಗಳನ್ನು ಯಾಕೆ ಒಪ್ಕೋಬೇಕು? ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪಾಪಗಳನ್ನು ಮಾಡಲಿಕ್ಕೆ ದೇವರು ನನಗೆ ಲೈಸೆನ್ಸ್ ಕೊಟ್ಟಿಲ್ಲ. ದೇವರು ನನಗೆ ಲೈಸೆನ್ಸು ಕೊಟ್ಟಿಲ್ಲ. ಇನ್ಯಾರು ಕೊಟ್ಟರು ಲೈಸೆನ್ಸು? ಯಾರು ಕೊಟ್ಟರು? ಜೋರಾಗಿ ಹೇಳಿ. ಇನ್ಯಾರು ಕೊಟ್ಟರು ಲೈಸೆನ್ಸ್ ನಿಮಗೆ ಪಾಪ ಮಾಡೋಕ್ಕೆ? ಸುಳ್ಳು ಹೇಳೋಕ್ಕೆ ಲೈಸೆನ್ಸ್ ಯಾರು ಕೊಟ್ಟರು? ದ್ವೇಷ ಮಾಡೋಕ್ಕೆ ಯಾರು ಲೈಸೆನ್ಸ್ ಕೊಟ್ಟರು? ಸ್ವಾರ್ಥದಿಂದ ಇರ್ಲಿಕ್ಕೆ ಯಾರು ಲೈಸೆನ್ಸ್ ಕೊಟ್ಟರು? ಹೊಟ್ಟೆ ಕಿಚ್ಚಿಬಿಡ್ಲಿಕ್ಕೆ ಯಾರು ಲೈಸೆನ್ಸ್ ಕೊಟ್ಟರು? ಮೋಹದ ಪಾಪಗಳು ಮಾಡಲಿಕ್ಕೆ ಯಾರು ಲೈಸೆನ್ಸ್ ಕೊಟ್ಟರು? ಯಾರು ಕೊಟ್ಟಿದ್ದು? ಜೋರಾಗಿ ಹೇಳಿ. ಸೈತಾನ ಕೊಟ್ಟ ಲೈಸೆನ್ಸು. ಅವನು ಫ್ರೀಯಾಗಿ ಕೊಡ್ತಾನೆ. ನೀವು ಯಾವಾಗ ಕೇಳ್ತೀರ ಅವಾಗ ಕೊಡ್ತಾನೆ. ಅದಕ್ಕೇನು ಚಾರ್ಜೇ ಮಾಡಲ್ಲ. ಏನು ಮಾಡಲ್ಲ? ಚಾರ್ಜ್ ಮಾಡಲ್ಲ. ಅಟ್ಲೀಸ್ಟ್ ನೀವು ಮೋಟರ್ ಸೈಕಲ್ಲು, ಕಾರು ಲೈಸೆನ್ಸು ತಗೋಬೇಕಾದ್ರೆ ದುಡ್ಡು ಕೊಡಬೇಕು. ಇಲ್ಲಿ ದುಡ್ಡು ಕೊಡಬೇಕೇ ಆಗಿಲ್ಲ, ಎಲ್ಲ ಫ್ರೀಯಾಗಿ ಕೊಡ್ತಾನೆ. ಆದರೆ ದೇವರು ಈ ಲೈಸೆನ್ಸ್ ಕೊಡಲ್ಲ. ಈ ಲೈಸೆನ್ಸನ್ನು ದೇವರು ಕೊಡೋದಿಲ್ಲ. ಆದ್ದರಿಂದ ಈ ಲೈಸೆನ್ಸನ್ನು ಸೈತಾನದಿಂದ ನಾವೇ ಪಡ್ಕೊಂಡಿರೋದು. ಹಾಗಾದರೆ ನಾವು ಯಾರ ಪರವಾಗಿ ಜೀವಿಸ್ತಾ ಇದ್ದೀವಿ? ಯಾರ ಪರವಾಗಿ? ಯಾರ ಪರವಾಗಿ ಹೇಳಿ? ಜೋರಾಗಿ ಹೇಳಿ. ಇವಾಗ ಬಾಯಿ ಬರಲ್ಲ. ಯಾರ ಪರವಾಗಿ? ಸೈತಾನನ ಪರವಾಗಿ ಜೀವಿಸ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೈತಾನನ ಪರವಾಗಿ ಜೀವಿಸ್ತಾ ನಾವು ಇವತ್ತು ಈ ದೇವಾಲಯಕ್ಕೆ ಬಂದಿದ್ದೀವಿ. ಏನು ಹೇಳಕ್ಕೆ? ಸ್ವಾಮಿ, ಇನ್ಮೇಲೆ ನಾನು ಸೈತಾನನ ಪರವಾಗಿ ನಾನು ಜೀವಿಸೋದಿಲ್ಲ ಸ್ವಾಮಿ, ನಾನು ನಿನ್ನ ಪರವಾಗಿ ಜೀವಿಸಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದೀರ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಮಂದಿ ಈ ಮಾತನ್ನ ಆ ಸ್ವಾಮಿಗೆ ಇವತ್ತು ಹೇಳ್ತೀರಾ?
ಸ್ವಾಮಿ, ನಾನು ಸೈತಾನನ ಪರವಾಗಿ ನಾನು ಜೀವಿಸೋಕೆ ಇಷ್ಟ ಇಲ್ಲ, ನಾನು ನಿನ್ನ ಪರವಾಗಿ ಜೀವಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಎಷ್ಟು ಮಂದಿ ಹೇಳ್ತೀರಾ ಕೈಯಲ್ಲಿ? ಎಷ್ಟು ಮಂದಿ ಹೇಳ್ತಿದ್ದೀರಾ? ಎಲ್ಲ ಒಪ್ಕೋತೀರಾ? ನಮ್ಮ ಸ್ವಾಮಿಯ ಪರವಾಗಿ ಜೀವಿಸ್ತೀರಾ? ಅವ್ರ ಪಕ್ಷಕ್ಕೆ ಸೇರ್ಕೋತೀರಾ? ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರರೇ, ಈ ಒಂದು ಪಾಪ ನಿವೇದನೆಯ ಒಂದು ಸಂಸ್ಕಾರ ದೇವರು ನಮ್ಗೆ ಕೊಟ್ಟಂಥ ದೊಡ್ಡವರ ಪ್ರಸಾದ, ದೊಡ್ಡವರ ಪ್ರಸಾದ. ತಪ್ಪಿನ ಅರಿವನ್ನು ಪಡೆಯೋದು, ಅದೇ ರೀತಿಯಾಗಿ ಆ ತಪ್ಪಿಗೆ ಕ್ಷಮೆಯನ್ನು ಪಡೆಯೋದು, ಹಾಗೆಯೇ ಆ ತಪ್ಪಿನ ಕ್ಷಮೆಯನ್ನು ಪಡೆದ ನಾವು ಆ ಸ್ವಾಮಿಯ ಸತ್ಸಂಬಂಧದಲ್ಲಿ ನಾವು ಒಂದಾಗೋದು. ಇದು ದೊಡ್ಡ ಒಂದು ವರಪ್ರಸಾದ, ಇದು ದೊಡ್ಡ ಒಂದು ವರಪ್ರಸಾದ. ಸ್ವಾಮಿಯ ಆ ಪ್ರೀತಿಯ ಕರೆಗೆ ನಾನು ಹೋಗೊಟ್ಟು ಆ ಪ್ರೀತಿಯಲ್ಲಿ ನಾನು ಒಂದಾಗೋದು. ಇದು ಈ ಪಾಪ ನಿವೇದನೆಯ ಸಂಸ್ಕಾರದ ಮುಖ್ಯ ಸಾರಾಂಶ. ಈ ಪಾಪ ನಿವೇದನೆಯ ಸಂಸ್ಕಾರದಲ್ಲಿ ನಾವಲ್ಲ ಪಾಪ ನಿವೇದನೆ ಕರೆಯೋದು. ಯಾರು ಕರೀತಾ ಇದ್ದಾರೆ? ದೇವರೇ ಕರೀತಾ ಇದ್ದಾರೆ ನಿಮ್ಮನ್ನು. ಯಾರು ಕರೆಯೋದು? ಯಾರು ಕರೆಯೋದು? ಮಾತಾಡಬೇಕು. ಯಾರು ಕರೆಯೋದು? ಯಾರು ಕರೆಯೋದು? ದೇವರೇ ಕರೀತಾ ಇದ್ದಾರೆ ನಮ್ಮನ್ನು. ಬನ್ನಿ ಬನ್ನಿ ಅಂತ ದೇವರೇ ಕರೀತಾ ಇದ್ದಾರೆ. ಯಾಕೆ ಕರೀತಾ ಇದ್ದಾರೆ ನಮ್ಮನ್ನ ದೇವರು? ಯಾಕೆ ಕರೀತಾ ಇದ್ದಾರೆ? ನಾವ್ಯಾರು ಅವರಿಗೆ? ನಾವ್ಯಾರು? ಜೋರಾಗಿ ಹೇಳಿ, ಇನ್ನೂ ಜೋರಾಗಿ ಹೇಳಿ. ದೇವ್ರ ಮಕ್ಕಳೆಲ್ಲ ನಾವು ದೇವ್ರ ಮಕ್ಕಳು ಅಂತೇಳಿ. ಇವಾಗ ನೀವ್ಯಾರು ದೇವ್ರ ಮಕ್ಕಳಾಗಿದ್ದರೆ ಹೌದು ನಾನು ದೇವ್ರ ಮಗ ಅಂತೇಳಿ ಎಲ್ಲರೂ ಹೇಳಿ. ಇವಾಗ ಯಾರ್ಯಾರು ದೇವ್ರ ಮಕ್ಕಳು? ಜೋರಾಗಿ ಹೇಳಿ ಬಾಯಿಂದ. ನಾನು ದೇವರ ಮಗ, ನಾನು ದೇವರ ಮಗಳು, ನಾನು ದೇವರ ಮಗ, ನಾನು ದೇವರ ಮಗಳು. ಹೌದಲ್ವಾ? ಎಷ್ಟು ಸಂತೋಷ ಅಲ್ವಾ? ತುಂಬ ಸಂತೋಷ ಆಗ್ತದೆ ನಾವು ದೇವರ ಮಕ್ಕಳಾಗೋದಂದರೆ, ತುಂಬ ಸಂತೋಷ. ಆದುದರಿಂದ ನಾವು ದೇವರ ಮಕ್ಕಳಾಗಿದ್ದರಿಂದ ದೇವರು ನಮ್ಮನ್ನು ಕೈ ಬಿಡೋಕ್ಕೆ ಇಷ್ಟಪಡ್ತಾ ಇಲ್ಲ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ನಿಮ್ಮ ಮಕ್ಕಳೇ ಹೊರಗಡೆ ಹೊಟ್ಟೋದ್ರಪ್ಪ, ನೀವು ಬಿಡ್ತೀರಾ? ನೀವು ಬಿಡೋದಿಲ್ಲ. ಅವ್ನು ಹೆಂಗಾದ್ರೂ ತಗೊಂಬರ್ಬೇಕು ಅವ್ರ ಮನೆ ಒಳಗಡೆ ಅಂತೇಳಿ ಹೋಗ್ತೀರಾ, ಕಾಡ್ತೀರಾ, ಬೇಡ್ತೀರಾ, ಬುದ್ಧಿ ಹೇಳ್ತೀರಾ, ಎಲ್ಲ ಮಾಡ್ತೀರಾ. ಕಡೆಗೆ ಅವನನ್ನು ಎತ್ಕೊಂಡ್ಬಂದು ಮನೆ ಸೇರಿಸ್ಕೋತಾನ, ಮನೆ ತುಂಬಿಸ್ಕೋತೀರಾ. ಆವಾಗ ನಿಮಗೆ ಅಪ್ಪ ಸಂತೋಷ ಆಯ್ತು ಇವಾಗ ಅಂತೀರ. ಅದೇ ರೀತಿಯಾಗಿ ದೇವರು ಸಹ ಪಾಪಿಗಳಾದ ನಮ್ಮೆಲ್ಲರ ಮೇಲೆ ಕರುಣೆ ತೋರುವ ದೇವರು, ನಮ್ಮೆಲ್ಲರನ್ನ ಪ್ರೀತಿಸುವ ದೇವರು, ನಮ್ಮೆಲ್ಲರನ್ನ ಕ್ಷಮಿಸುವ ದೇವರು, ನಮ್ಮೆಲ್ಲ ಮೇಲೆ ದಯೆ ತೋರಿಸುವಂಥ ದೇವರು. ಆತನ ಮಕ್ಕಳು ಆತನಿಂದ ದೂರ ಆಗಲು ಇಷ್ಟಪಡೋದಿಲ್ಲ. ಆದುದರಿಂದ ಪಾಪ ನಿವೇದನೆಯ ಸಂಸ್ಕಾರದಲ್ಲಿ ಅವರು ಬಾ ಮಗನೇ, ಬಾ ಮಗಳೇ, ನನ್ನೊಡನೆ ನೀನು ಸಂಧಾನ ಮಾಡಿಕೋ. ಬಾಪ, ನಾನು ನಿನಗೋಸ್ಕರ ಎದುರು ನೋಡ್ತಾ ಇದ್ದೀನಿ, ನಾನು ನಿನ್ನನ್ನು ಅಪಾರವಾಗಿ ಪ್ರೀತಿಸ್ತಾ ಇದ್ದೀನಿ, ಬಾ ನನ್ನಲ್ಲಿಗೆ. ನೀನು ಎಷ್ಟೇ ಪಾಪಿಯಾಗಿದ್ರೂ ಚಿಂತೆ ಅಲ್ಲ, ನಾನು ನಿನ್ನನ್ನು ಸ್ವೀಕರಿಸ್ತೀನಿ. ನೀನು ಎಷ್ಟು ಅಶುದ್ಧತೆಯಲ್ಲಿದ್ದರೂ ಚಿಂತೆ ಇಲ್ಲ, ನಾನು ನಿನ್ನನ್ನು ಸ್ವೀಕರಿಸ್ತೇನೆ. ನಾನು ನಿನ್ನ ಪಾಪಗಳನ್ನು ಲೆಕ್ಕ ಮಾಡೋದಿಲ್ಲ, ನಾನು ನಿನ್ನ ತಪ್ಪುಗಳನ್ನು ಲೆಕ್ಕ ಮಾಡೋದಿಲ್ಲ. ಬಾ ನನ್ನ ಬಳಿಗೆ ಎಂಬುದಾಗಿ ಆ ಸ್ವಾಮಿ ನಮ್ಮನ್ನು ಕರೀತಾರೆ. ಇದೇ ಪಾಪ ನಿವೇದನೆಯ ಸಂಸ್ಕಾರ. ನಾವು ಯಾವಾಗ ಆ ಕರೆಗೆ ಹೋಗೊಟ್ಟು ಯಾವಾಗ ಪಾಪ ನಿವೇದನೆ ಸಂಸ್ಕಾರವನ್ನು ಮಾಡ್ತೀವೋ ಅಲ್ಲಿ ದೇವರು ನನ್ನನ್ನು ಸ್ವೀಕರಿಸ್ತಾರೆ. ಆಗೋ ಆ ಗುರುಗಳ ಬಾಯಿಂದ ನುಡಿಯುವ ವಾಕ್ಯಗಳು ಸತ್ಯವಾದುದು. ಹೋಗು, ನಿನ್ನ ಪಾಪಗಳು ಕ್ಷಮಿಸಲಾಗಿವೆ, ಶಾಂತಿಯಿಂದ ಹೋಗು, ಶಾಂತಿಯನ್ನು ಪಡೆದು ಹೋಗು, ನೀನು ಸಮಾಧಾನವನ್ನು ಪಡೆದು ಹೋಗು, ಪರಿಶುದ್ಧತೆಯನ್ನು ನೀನು ಪಡೆದು ಹೋಗು, ನಿನ್ನನ್ನು ನಾನು ಪರಿಶುದ್ಧನನ್ನಾಗಿ ಮಾಡಿದ್ದೀನಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, 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 ಹಾಲೆಲೂಯಾ. ಏಕೆಂದರೆ ದೇವರು ದಯೆಯುಳ್ಳ ದೇವರು, ಕರುಣೆಯುಳ್ಳ ದೇವರು, ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸುವಂತಹ ದೇವರು, ನಮ್ಮೆಲ್ಲರಿಗೋಸ್ಕರ ಎದುರು ನೋಡುವಂತಹ ದೇವರು. ಇವತ್ತು ಆಗಮನ ಕಾಲದಲ್ಲಿ ಅವರನ್ನು ನಾವು ಎದುರು ನೋಡ್ತಾ ಇದ್ದೇವೆ, ಅವರೇ ಅಲ್ಲ, ದೇವರು ನಮ್ಮನ್ನು ಎದುರು ನೋಡ್ತಾ ಇದ್ದಾರೆ. ಅವರು ನಮ್ಮನ್ನು ಎದುರು ನೋಡ್ತಾ ಇದ್ದಾರೆ. ಬರಲಿ ನನ್ನ ಮಗಳು, ನನ್ನ ಮಗ ನನ್ನ ಬಳಿಗೆ
ಎಂಬುದಂತಹ ಆ ಎದುರು ನೋಡುವಿಕೆ ಇದೆ. ಹಳೆ ಒಡಂಬಡಿಕೆಯಲ್ಲಿ ದೈವವಾಕ್ಯದ ಗ್ರಂಥಗಳಲ್ಲಿ ನಾವು ಇದನ್ನು ಧ್ಯಾನಿಸಬಹುದು. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 9ನೇ ವಚನದಲ್ಲಿ ಸರ್ವೇಶ್ವರ ಸ್ವಾಮಿ ನುಡಿಯುತ್ತಾರೆ, ನಮ್ಮನ್ನು ಕರುಣಿಸುವರು ಕ್ಷಮಿಸುವರು ಆ ಸರ್ವೇಶ್ವರ ಸ್ವಾಮಿ ಆಗಿದ್ದಾರೆ. ನಮ್ಮನ್ನು ಕರುಣಿಸುವರು ಕ್ಷಮಿಸುವರು ಸರ್ವೇಶ್ವರ ಸ್ವಾಮಿ ಎಂಬುದಾಗಿ ನುಡಿಯುತ್ತಾರೆ. ಯೆಶಾಯನ ಪ್ರವಾದಿಯ ಗ್ರಂಥ 43:25ನೇ ವಚನದಲ್ಲಿ ಅವ್ರು ನುಡಿಯುವ ವಾಕ್ಯಗಳು, ನಾನೇ ನಾನಾಗಿ ಅಳಿಸಿ ಬಿಡುವೆ ನಿನ್ನ ದ್ರೋಹವನ್ನು, ನಾನೇ ನಾನಾಗಿ ನಿನ್ನ ದ್ರೋಹವನ್ನು ಅಳಿಸಿ ಬಿಡುವೆನು, ನನ್ನ ನೆನಪಿನಿಂದ ತೆಗೆದು ಹಾಕುವೆ ನಿನ್ನ ಪಾಪಗಳನ್ನು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಹೇಳ್ತಾರೆ ಈ ರೀತಿ? ಹೇಳಿ ನೋಡೋಣ. ನೀವ್ಯಾರಾದ್ರೂ ಹೇಳ್ತೀರಾ? ಯಾರಿಗಾದ್ರೂ ಹೇಳ್ತೀರಾ? ಅವ್ರು ತಪ್ಪು ಮಾಡಿದಾಗ ನಾನೇ ನಿನ್ನ ತಪ್ಪುಗಳನ್ನು ಕ್ಷಮಿಸ್ಬಿಡ್ತೀನಿ ಅಂತ ಹೇಳ್ತೀರಾ? ಹೇಳಿ, ಬಾಯ್ಬಿಟ್ಟು ಹೇಳ್ತೀರಾ? ಕಷ್ಟ ಅಲ್ವಾ ಹೇಳಲಿಕ್ಕೆ? ಆದರೆ ದೇವರು ಹಂಗೆ ಹೇಳ್ತಾನೆ, ನನ್ನ ದೇವರು ನನ್ನನ್ನು ಪ್ರೀತಿಸುವರು, ನನ್ನನ್ನು ಅಪಾರವಾಗಿ ಪ್ರೀತಿಸುವಂಥ ದೇವರು ಹೇಳ್ತಾರೆ, ನಾನೇ ಎಲ್ಲ ಅಳಿಸ್ಬಿಡ್ತೀನಪ್ಪ. ನೀನು ಯಾಕೆ ಯೋಚನೆ ಮಾಡ್ತೀಯ? ನೀನು ಯಾಕೆ ಭಯ ಪಡ್ತೀಯ ನನ್ನ ಹತ್ರ ಬರಲಿಕ್ಕೆ? ಬಾ, ನನ್ನಲ್ಲಿ ನೀನು ಬಾ, ಹತ್ರ ಬಾ, ನಾನೇ ಎಲ್ಲ ಅಳಿಸಾಕ್ಬಿಡ್ತೀನಿ, ನಿನ್ನ ಪಾಪಗಳನ್ನೆಲ್ಲ ಅಳಿಸಾಕ್ಬಿಡ್ತೀನಿ ನಾನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯೆಶಾಯ ಪ್ರವಾದಿಯ ಗ್ರಂಥ 1ನೇ ಅಧ್ಯಾಯ 18ನೇ ವಚನದಲ್ಲಿ ಇನ್ನೂ ಆಳವಾಗಿ ನಮಗೆ ಸರ್ವೇಶ್ವರ ಸ್ವಾಮಿ ನುಡಿಯುತ್ತಾ ಇದ್ದಾರೆ, ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರು. ಯೋಚನೆ ಮಾಡಿ, ಇಂಥ ಒಂದು ಕಠಿಣ ನುಡಿಗಳನ್ನು ಸ್ವಾಮಿ ನುಡಿತಾ ಇದ್ದಾರೆ. ನಾವು ಎಂಥ ಕಡು ಪಾಪಗಳನ್ನು ಮಾಡಿದ್ರೂ ಸಹ ಆ ಪಾಪ ಸ್ವಾಮಿ ಹೇಳ್ತಾ ಇದ್ದಾರೆ, ಹಿಮದಂತೆ ಬಿಳುಪಾಗುವು, ಅದನ್ನು ನಾನು ಅಳಿಸಾಕ್ಬಿಡ್ತೀನಿ. ಹಿಮದಂತೆ ಬಿಳುಪಾಗುವು, ರಕ್ತ ಕೆಂಪಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವು. ಅದು ರಕ್ತಸ್ಥಿತ ಆಗಿರಲಿ, ಅದು ಬೆಳ್ಳಗಾಗ್ತದೆ, ಪರಿಶುದ್ಧತೆಯನ್ನು ನೀನು ಪಡೆದುಕೊಳ್ತೀಯ ಎಂಬಂಥ ವಾಕ್ಯವನ್ನು ಆ ಸರ್ವೇಶ್ವರ ಸ್ವಾಮಿ ನಮ್ಗೆ ಕೊಡ್ತಾ ಇದ್ದಾರೆ. ಎಂಥ ಭರವಸೆ ಕೊಡುವಂಥ ದೇವರು ಇವರು. ಈ ದೇವರನ್ನ ಬಿಟ್ಟು ನಾವು ಎಲ್ಲೆಲ್ಲೋ ಹೋಗ್ತೀವಲ್ಲಪ್ಪ, ಈ ದೇವ್ರನ್ನ ಬಿಟ್ಬಿಟ್ಟು ನಾವೆಲ್ಲೆಲ್ಲೋ ಹೋಗ್ತೀವಿ, ಏನೇನೋ ಹುಡ್ಕೊಂಡು ಹೋಗ್ತೀವಿ ಲೋಕದಲ್ಲಿ. ಶಾಂತಿ ಬೇಕು, ಸಮಾಧಾನ ಬೇಕು, ಏನೇನೋ ಹುಡ್ಕೊಂಡು ಹೋಗ್ತಿದ್ಯಾ. ಅಲ್ಲೆಲ್ಲೋದ್ರೂ ಸಿಗ್ತಾ ಇಲ್ಲ ಶಾಂತಿ ಸಮಾಧಾನ ನಿಮಗೆ. ಅಲ್ಲೆಲ್ಲೋದ್ರೂ ನಿಮ್ಮ ಪಾಪಕ್ಕೆ ಸಿಗ್ತಾ ಇಲ್ಲ, ಪಾಪ ಕ್ಷಮೆ ಸಿಗ್ತಾ ಇಲ್ಲ. ಅಲ್ಲೆಲ್ಲೋದ್ರೂ ಯಾರು ಹೇಳ್ತಾ ಇಲ್ಲ ನಿನ್ನ ಪಾಪಗಳನ್ನು ನಾನು ಕ್ಷಮಿಸಿದ್ದೀನಿ ಅಂತ. ಆದರೆ ಇಲ್ಲಿ ಈ ದೇವರು ನೋಡಿ, ಇವರು ಹೇಳ್ತಾ ಇದ್ದಾರೆ, ನಿನ್ನ ಪಾಪ ಎಷ್ಟೇ ಕಡುಗಂಪೆಯಾಗಿದ್ದರೂ ನಾನು ಅದನ್ನು ಅಳಿಸಾಕ್ತೀನಿ, ನಾನು ನಿನ್ನನ್ನು ಪರಿಶುದ್ಧನಾಗಿ ತೊಳಿತೀನಿ ಎಂಬಂತಹ ಆ ಭರವಸೆಯನ್ನು ಅವರು ನಮಗೆ ಕೊಡ್ತಾ ಇದ್ದಾರೆ. ಯೆರೆಮೀಯ ಪ್ರವಾದಿಯ ಗ್ರಂಥ 33:8ನೇ ವಚನದಲ್ಲಿ ಹೇಳ್ತಾರೆ, ಸರ್ವೇಶ್ವರ ಸ್ವಾಮಿ ಹೇಳೋದು, ಅವರು ನನಗೆ ವಿರುದ್ಧವಾಗಿ ಮಾಡಿದ ಅಧರ್ಮವನ್ನೆಲ್ಲ ತೊಲಗಿಸಿ ಅವರನ್ನು ಶುದ್ಧೀಕರಿಸುವೆನೋ. ಅವರು ನನಗೆ ವಿರುದ್ಧವಾಗಿ ಮಾಡಿದ ಅಧರ್ಮಗಳು, ನಾವೆಲ್ಲರೂ ಅಷ್ಟೇ, ಇವತ್ತು ಇಲ್ಲಿ ಕುಳಿತಿರೋ ನಾವೆಲ್ಲರೂ ದೇವರಿಗೆ ವಿರುದ್ಧವಾಗಿ ಅಧರ್ಮಗಳನ್ನು ನಾವು ಮಾಡಿದ್ದೇವೆ. ಆದರೆ ಆ ಸ್ವಾಮಿ ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ಅದೆಲ್ಲ ನಾನು ಶುದ್ಧೀಕರಿಸ್ತೇನೆ, ಅದೆಲ್ಲ ತೊಲಗಿಸ್ತೇನೆ, ನಿಮ್ಮಿಂದ ಎಲ್ಲ ತೊಲಗಿಸ್ತೇನೆ, ಶುದ್ಧೀಕರಿಸುವೆನು. ನನಗೆ ವಿರುದ್ಧ ಮಾಡಿರುವ ಪಾಪ ದ್ರೋಹಗಳನ್ನೆಸಗಿ ಕಟ್ಟಿಕೊಂಡಿರುವ ಅಪರಾಧಗಳನ್ನೆಲ್ಲ ಕ್ಷಮಿಸುವೆನು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕರಗಳೆತ್ತೋಣ, ಎಲ್ಲರೂ ಕರಗಳೆತ್ತಿ ಆ ಸ್ವಾಮಿಯನ್ನು ಸ್ತುತಿಸೋಣ. ಇಂಥ ಸ್ವಾಮಿ ನಮಗೆ ಸಿಗೋದಿಲ್ಲ, ಇಂಥ ದೇವರು ನಮಗೆ ಸಿಗೋದಿಲ್ಲ. ಇಂಥ ದೇವರನ್ನು ನಾವು ಪೂಜಿಸಿದೆ, ಆರಾಧಿಸಿದೆ, ಇಂಥ ದೇವರನ್ನು ನಾವು ನಂಬಿಕೊಂಡು ನಡೆಯದೆ ನಾವು ಯಾರ್ಯಾರನ್ನೋ ನಂಬಿಕೊಂಡು ನಡೀತಾ ಇದ್ದೀವಿ ಲೋಕದಲ್ಲಿ. ಅಲ್ಲಿ ಇಲ್ಲಿ ಹೋಗಿ ನಾವು ಕಷ್ಟಕ್ಕೆ ಸಂಕಷ್ಟಕ್ಕೆ ನಾವು ಒಳಪಟ್ಕೊಳ್ತಾ ಇದ್ದೀವಿ, ಮೋಸ ಆಗ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಅನೇಕ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ನೋಡಿ, ಇಂಥ ಸ್ವಾಮಿಯನ್ನು ಬಿಟ್ಟು. ಆದುದರಿಂದ ಈ ಸ್ವಾಮಿ ನಮಗೆ ಈ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಅಂದ ಎಲ್ಲರೂ ಕರಗಳೆತ್ತೋಣ, ಕರಗಳೆತ್ತಿ, ಎಲ್ಲರೂ ಕರಗಳಿದ್ದರೆ ಕರಗಳೆತ್ತಿ, ಸ್ವರ ಎತ್ತಿ, ಎಲ್ಲರೂ ಸ್ವರ ಎತ್ತಿ, ಎಲ್ಲರೂ ಸ್ವರ ಎತ್ತಿ ಸ್ತುತಿಸೋಣ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಹೇಳೋಣ, ಸ್ವಾಮಿ ತಂದೆಯೇ
ಸ್ತೋತ್ರ ಸ್ವಾಮಿ, ಸ್ತೋತ್ರ ನಿನಗೆ. ನನ್ನನ್ನು ಪ್ರೀತಿಸುವವರು ನೀವಾಗಿದ್ದೀರ ಸ್ವಾಮಿ. ನನ್ನ ಪ್ರೀತಿಸುವ ದೇವರೇ, ತಂದೆಯೇ, ಸರ್ವೇಶ್ವರರೇ, ಯೇಸುವೇ, ನನ್ನ ಮೇಲೆ ದಯೆ ತೋರಿರಿ, ದಯೆ ತೋರಿರಿ. ನಿಮಗೆ ಸ್ತುತಿ, ನಿಮಗೆ ವಂದನೆ, ನಿಮಗೆ ಆರಾಧನೆ ಯಾವಾಗಲೂ ನಿರಂತರವಾಗಿಯೂ ನಾನು ಸಲ್ಲಿಸುತ್ತೇನೆ. ನನ್ನ ಪಾಪಗಳನ್ನು ಅಳಿಸಿ ಹಾಕುವ ದೇವರೇ, 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 ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ, ವಂದನೆಗಳು ಸ್ವಾಮಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿ, ನಮ್ಮನ್ನ ಈ ರೀತಿಯಾಗಿ ಬಲಪಡಿಸುವಂತಹ ದೇವರನ್ನ ನಾವು ಇವತ್ತು ಸ್ತುತಿಸ್ತಾ ಇದ್ದೀವಿ, ಆರಾಧಿಸ್ತಾ ಇದ್ದೀವಿ. ಸಂತೋಷ ಪಡಬೇಕು, ನಾವೆಲ್ಲರೂ ಸಂತೋಷ ಪಡಬೇಕು. ಈ ಭಾಗ್ಯ ನಮಗೆ ಕೊಟ್ಟಿದ್ದಾರೆ. ಎಷ್ಟೋ ಮಂದಿ ಕೊಟ್ಟಿಲ್ಲ ಈ ಭಾಗ್ಯ. ಯಾರ್ಯಾರು ಇವತ್ತು ಬಂದಿಲ್ಲ ಧ್ಯಾನ ಕೊಟ್ಟಿಗೆ ಭಾಗ್ಯ ಇಲ್ಲ, ಅವ್ರು ಕಳ್ಕೊಂಡ್ರು. ಇವತ್ತೇ ನಾಳೆ ಸಿಗೋದಿಲ್ಲ ಈ ಭಾಗ್ಯ. ನಾಳೆ ನೀವು ಬೇಕು ಅಂದ್ರೂ ಸಿಗೋದಿಲ್ಲ ಈ ಭಾಗ್ಯ, ಸಿಗೋದಿಲ್ಲ. ಎಲ್ಲ ಲೋಕದಲ್ಲಿದ್ದಾರೆ, ಲೋಕದಲ್ಲಿ ಭಕ್ತರಾಗಿದ್ದಾರೆ. ಈ ಭಾಗ್ಯ ಸಿಗೋದಿಲ್ಲ. ಇವತ್ತು ಯಾರ್ಯಾರು ಇಲ್ಲಿ ಬಂದಿದ್ದಾರೆ ಈ ಭಾಗ್ಯ ನಿಮಗೆ ಸಿಕ್ಕಿದೆ, ಅದನ್ನು ನೀವು ಭಾಗ್ಯವಂತರು. ಅದರಿಂದ ಯೆರೆಮೀಯ ಪ್ರವಾದಿಯ ಗ್ರಂಥ 31-34ನೇ ವಚನದಲ್ಲಿ ಸ್ವಾಮಿ ಏನು ಹೇಳ್ತಾರೆ, ನಾನು ಅವರ ಅಪರಾಧಗಳನ್ನು ಕ್ಷಮಿಸಿ ಅವರ ಪಾಪವನ್ನು ಎಂದಿಗೂ ನೆನಪಿಗೆ ತಂದುಕೊಳ್ಳುವುದಿಲ್ಲ. ಇದು ಸ್ವಾಮಿ ನಮಗೆ ನೀಡುವಂತಹ ಭರವಸೆಗಳು. ಈ ಭರವಸೆಗಳಲ್ಲಿ ಇವತ್ತು ನಾವು ಸಂತೋಷಿಸೋಣ, ಆನಂದಿಸೋಣ, ಸಂತೋಷಿಸಿ ಆನಂದ ಪಡೋಣ. ಈ ಸಂಸ್ಕಾರವನ್ನು ಯೇಸು ಸ್ವಾಮಿಯೇ ಸ್ಥಾಪನೆ ಮಾಡಿದ್ದಾರೆ, ಬೇರೆ ಯಾರೂ ಅಲ್ಲ. ಮನುಷ್ಯರೆಲ್ಲ ಸ್ಥಾಪನೆ ಮಾಡಿದ್ದು, ಯೇಸು ಸ್ವಾಮಿನೇ ಸ್ಥಾಪನೆ ಮಾಡೋದು. ಶಿಷ್ಯರಿಗೆ ಅಧಿಕಾರ ಕೊಟ್ಟರು ಪಾಪಗಳನ್ನು ಕ್ಷಮಿಸಲಿಕ್ಕೆ. ಅದಕ್ಕೆ ಇವತ್ತು ಗುರುಗಳಲ್ಲಿ ಕೂತ್ಕೊಂಡಿದ್ದಾರೆ. ಯೇಸು ಸ್ವಾಮಿಯ ಪ್ರತಿನಿಧಿಯಾಗಿ, ಯೇಸು ಸ್ವಾಮಿಯ ಪ್ರತಿಧ್ವನಿಯಾಗಿ, ಯೇಸು ಸ್ವಾಮಿಯ ಪ್ರತಿರೂಪವಾಗಿ ಗುರುಗಳು ಅಲ್ಲಿ ಪಾಪ ನಿವೇದನೆಗೆ ಕೂತ್ಕೊಂಡಿದ್ದಾರೆ. ಅವರು ನುಡಿಯುವ ವಾಕ್ಯಗಳು ಯೇಸುವಿನ ನುಡಿಗಳು. ನೀವು ಪಾಪ ನಿವೇದನೆ ಮಾಡೋದೇ ಆದರೆ ಗುರುಗಳ ಹತ್ರ ನೀವು ಪಾಪ ನಿವೇದನೆ ಮಾಡೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿಯನ್ನು ನೋಡಿ, ಅಲ್ಲಿ ಯೇಸು ಸ್ವಾಮಿಯಲ್ಲಿ ನೀವು ಪಾಪ ನಿವೇದನೆಯನ್ನು ಮಾಡೋದು. ಯಾಕೆಂದರೆ ಯೇಸು ಸ್ವಾಮಿಯ ಅಧಿಕಾರ ಕೊಟ್ಟರು. ಹೋಗಿ ಸಾರಿ ಸುವಾರ್ತೆನ ಅಂತ ಹೇಳಿ, ನೀವು ಯಾರ ಪಾಪಗಳನ್ನು ಕ್ಷಮಿಸ್ತೀರೋ ಅದು ಕ್ಷಮಿಸಲಾಗ್ತದೆ, ಯಾರ ಪಾಪಗಳನ್ನು ಹಾಗೆ ಉಳಿಸ್ತೀರೋ ಅದು ಹಾಗೆ ಉಳಿಯಲಾಗ್ತದೆ ಎಂಬಂಥ ಅಧಿಕಾರವನ್ನು ಅವರಿಗೆ ಕೊಟ್ಟು ಕಳಿಸಿದರು. ಯೇಸು ಸ್ವಾಮಿಯೇ ಈ ಒಂದು ಸಂಸ್ಕಾರವನ್ನು ಸ್ಥಾಪನೆ ಮಾಡಿದರು. ಯಾಕೆಂದರೆ ಯೇಸು ಸ್ವಾಮಿ ಎಲ್ಲರ ಪಾಪಗಳನ್ನು ಕ್ಷಮಿಸುವಂಥ ಆ ಕ್ಷಮದಾತ ದೇವರು ಆಗಿದ್ದಾರೆ. ಅವರ ಬಳಿ ಬಂದ ಯಾರನ್ನೂ ಅವರು ಹಾಗೆ ಕಳಿಸಲಿಲ್ಲ. ಎಲ್ಲರಿಗೂ ನಿನ್ನ ಪಾಪಗಳು ಕ್ಷಮಿಸಲಾಗಿದೆ, ನಿನ್ನ ಪಾಪಗಳು ಕ್ಷಮಿಸಲಾಗಿದೆ ಎಂದು ಹೇಳಿ ಅವರನ್ನು ಎಲ್ಲ ರೋಗಗಳಿಂದ, ಬಂಧನಗಳಿಂದ, ಯಾತನೆಗಳಿಂದ, ಎಲ್ಲ ಒಂದು ತೊಡರುಗಳಿಂದ ಅವರನ್ನು ಬಿಡುಗಡೆ ಮಾಡಿ ಕಳಿಸಿದ್ರು. ಇವತ್ತು ನಮ್ಮನ್ನು ಸಹ ಈ ದೇವಾಲಯಕ್ಕೆ ನಾವು ಬಂದಿದ್ದೇವೆ. ಆ ಸ್ವಾಮಿ ಯೇಸು ಇದೇ ನುಡಿಗಳನ್ನು ನಮಗೆ ನುಡಿತಾರೆ. ನಾವು ಪಾಪ ನಿವೇದನೆ ಮಾಡುವಾಗ ನಿನ್ನ ಪಾಪಗಳು ಕ್ಷಮಿಸಲಾಗಿದೆ, ನಿನ್ನ ಪಾಪಗಳು ಕ್ಷಮಿಸಲಾಗಿದೆ, ನೀನು ಎಲ್ಲ ರೋಗಗಳಿಂದ, ನೋವುಗಳಿಂದ, ಬಾಧೆಗಳಿಂದ ನಿನ್ನನ್ನು ನಾನು ಬಿಡುಗಡೆ ಪಡಿಸ್ತಾ ಇದ್ದೇನೆ. ಹೋಗೋ ಶಾಂತಿಯಿಂದ, ಸಮಾಧಾನದಿಂದ, ಆರೋಗ್ಯವಂತನಾಗಿ ಬಾಳು ನೀನು ಎಂಬಂತಹ ಆ ಭರವಸೆಯನ್ನು ಯೇಸು ಸ್ವಾಮಿ ನಮಗೆ ಕೊಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಆದುದರಿಂದ ನಾವು ಈ ಪಾಪ ನಿವೇದನೆಯ ಸಂಸ್ಕಾರದಲ್ಲಿ ನಾವು ಕೇವಲ ಗುರುಗಳನ್ನು ನೋಡಬೇಡಿ, ನೀವು ಯೇಸು ಸ್ವಾಮಿಯನ್ನು ನೋಡಿ. ಯಾಕೆಂದರೆ ಗುರುಗಳು ಯೇಸುವಿನ ಪ್ರತಿನಿಧಿ, ಪ್ರತಿಧ್ವನಿ ಆ್ಯಂಡ್ ಪ್ರತಿರೂಪ. ಆದ್ದರಿಂದ ಅಲ್ಲಿ ಕುಳಿತುಕೊಂಡು ನಿಮ್ಮ ಪಾಪಗಳನ್ನು ಆಲಿಸೋರು ಗುರುಗಳೆಲ್ಲ ಯೇಸು ಸ್ವಾಮಿಯೇ. ನಿಮಗೆ ಕ್ಷಮೆಯನ್ನು ಕೊಡುವವರು ಗುರುಗಳೆಲ್ಲ ಯೇಸು ಸ್ವಾಮಿಯೇ. ನಿಮಗೆ ಉಚಿತವಾಗಿ ಉದಾರದಿಂದ ನೀವು ಕೇಳಿದ ಕ್ಷಮೆಯನ್ನು ಯೇಸು ಸ್ವಾಮಿಯವರು ಕೊಡ್ತಾರೆ. ಆದುದರಿಂದ ನಮಗೆ ರಕ್ಷಣೆ ಬರುವುದು ಯೇಸು ಸ್ವಾಮಿಯಿಂದ, ನಮಗೆ ರಕ್ಷಣೆ ಬರುವುದು ಯೇಸು ಸ್ವಾಮಿಯಿಂದ. ಆ ರಕ್ಷಕರನ್ನು ನಾವು ಎದುರು ನೋಡ್ತಾ ಇದ್ದೇವೆ. ರಕ್ಷಣೆಯನ್ನು ಪಡೆದುಕೊಳ್ಳಿಕ್ಕೆ, ನಮ್ಮ ಜೀವನದಲ್ಲಿ ಉದ್ಧಾರ ಆಗಬೇಕಾದ್ರೆ, ಶ್ರೀಮಂತರಾಗಬೇಕಾದ್ರೆ
ನಮಗೆ ಯೇಸುವಿನ ರಕ್ಷಣೆ ಬೇಕೇ ಬೇಕು. ಎಫೆಸರಿಗೆ ಬರೆದ ಪತ್ರ 1ನೇ ಅಧ್ಯಾಯ 7ನೇ ವಚನದಲ್ಲಿ ಸಂತ ಪೌಲರು ಹೀಗೆ ನುಡಿತಾರೆ, ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರಿಯ ಮೂಲಕ ನಮಗೆ ಪಾಪ ಕ್ಷಮೆ ದೊರಕಿತು, ವಿಮೋಚನೆ ಲಭಿಸಿತು. ಇದು ದೇವರ ಅನುಗ್ರಹವೇ, ಅನುಗ್ರಹದ ಶ್ರೀಮಂತಿಕೆಯ ಸರಿ. ಇದನ್ನು ನಮ್ಮ ಮೇಲೆ ಅವರು ಯಥೇಚ್ಛವಾಗಿ ಸುರಿಸುತ್ತಾರೆ. ಧಾರಾಳವಾಗಿ ಇವತ್ತು ನಮಗೆಲ್ಲರಿಗೆ ಕ್ಷಮೆಯನ್ನು ಕೊಡ್ತಾರೆ. ಆದ್ದರಿಂದ ಪಾಪ ನಿವೇದನೆಯಲ್ಲಿ ಭಕ್ತಿಪೂರ್ವಕ ಎಲ್ಲರೂ ಎಷ್ಟೇ ವರ್ಷಗಳ ಪಾಪಗಳಾಗಿದ್ರೂ ಚಿಂತೆ ಇಲ್ಲ, ನಾಚಿಕೆನೂ ಪಡಬೇಡಿ. ನೀವು ನಾಚಿಕೆನೂ ಪಡಬೇಕಾಗಿಲ್ಲ. ಎಂಥ ಅಸಹ್ಯ ಪಾಪಗಳು ಆದರೂ ಪರವಾಗಿಲ್ಲ. ಆ ಸ್ವಾಮಿ ಹತ್ರ ನೀವು, ಸ್ವಾಮಿ ನಾನು ಪಾಪಿ, ನನ್ನ ಮೇಲೆ ದಯೆ ತೋರಿ, ನನಗೆ ಕ್ಷಮೆ ಕೊಡಿ ಸ್ವಾಮಿ ಎಂದು ಒಂದು ಕ್ಷಣ ನೀವು ಕೇಳಿಕೊಂಡ್ರೆ ಅಷ್ಟೇ ಸಾಕು. ನೀವು ಪುಣ್ಯಾತ್ಮರು, ಎಲ್ಲ ಪುಣ್ಯಾತ್ಮರಾಗ್ಬಿಡ್ತೀರ. ಎಲ್ಲರೂ ಸಂತರ ಪದವಿಗೆ ಆಯ್ಕೆ ಆಗಿಬಿಡ್ತಿದ್ದೀರ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆದುದರಿಂದ ಇಂದು ಈ ಒಂದು ಕ್ರಿಯೆಯಲ್ಲಿ ಪ್ರಭು ನಮ್ಮನ್ನು ಆಹ್ವಾನಿಸ್ತಾರೆ. ಯೇಸು ಪ್ರಭು ನಮಗೆ ನೀಡುವಂತಹ ಒಂದು ಆಹ್ವಾನ ಆಂತರಿಕ ಸೌಖ್ಯತೆ, ಆಂತರಿಕ ಸೌಖ್ಯತೆಯ ಒಂದು ಆಹ್ವಾನ. ಎರಡನೇದು ಶುಭ ಕೋರುವಂತಹ ಒಂದು ಆಹ್ವಾನ. ಮೂರನೇದು ಹರಸುವಂಥ ಒಂದು ಆಹ್ವಾನ. ನಾಲ್ಕನೇದು ಆಶೀರ್ವಾದದ ಒಂದು ಆಹ್ವಾನ. ಐದನೇದು ಕ್ಷಮೆ ನೀಡುವಂತಹ ಒಂದು ಆಹ್ವಾನ. ಆರನೇದು ಪವಿತ್ರತೆಯಲ್ಲಿ ನಾವೆಲ್ಲರೂ ನೆಲೆಗೊಳ್ಳುವಂತಹ ಆಹ್ವಾನ. ಏಳನೇದಾಗಿ ದೇವರಲ್ಲಿ ಸ್ನೇಹ ಬಾಂಧವ್ಯವನ್ನು, ಮಿಲನವನ್ನು ನಾವು ಪಡೆಯುವಂತಹ ಆಹ್ವಾನ. ಇಷ್ಟು ಆಹ್ವಾನಗಳನ್ನು ಈ ಸಂಸ್ಕಾರದಲ್ಲಿ ಅಡಗಿಸಿಟ್ಟಿದ್ದಾರೆ. ಯೇಸು ಸ್ವಾಮಿಯು ಸ್ವತಃ ಈ ಆಹ್ವಾನವನ್ನು ನೀಡ್ತಾ ಇದ್ದಾರೆ. ನಮ್ಮೆಲ್ಲರಿಗೆ ಆಂತರಿಕ ಸೌಖ್ಯಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದಾರೆ. ನಮಗೆ ಆಂತರಿಕ ಸೌಖ್ಯ ಬೇಕು. ಆಂತರಿಕ ಸೌಖ್ಯ ಇಲ್ಲದಿದ್ದರೆ ಶಾಂತಿಯಿಂದ ಸಮಾಧಾನದಿಂದ ಜೀವಿಸಲಿಕ್ಕೆ ಆಗಲ್ಲ. ಈ ಪಾಪ ನಿವೇದನೆ ಸಂಸ್ಕಾರದಲ್ಲಿ ನಾವು ಆಂತರಿಕ ಸೌಖ್ಯತೆಯನ್ನು ನಾವು ಪಡಿತೇವೆ. ಅದನ್ನು ಯೇಸು ಸ್ವಾಮಿ ಒಬ್ಬರೇ ಮಾಡಲಿಕ್ಕೆ ಸಾಧ್ಯ, ಇನ್ಯಾರೂ ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿಯ ಈ ಆಹ್ವಾನವನ್ನು ನಾವೆಲ್ಲರೂ ಪಡೆದುಕೊಳ್ಳಲು ಮುಂದಾಗೋಣ. ಅದೇ ರೀತಿಯಾಗಿ ಈ ಆಹ್ವಾನದಲ್ಲಿ ಆ ಸ್ವಾಮಿ ನಮಗೆ ನೀಡುವಂತಹ ಕರೆ, ಕಾಲ್ ಅಂತ ಹೇಳ್ತೀವಿ, ಕರೆ, ಆಹ್ವಾನ, ಕರೆ. ಆ ಕರೆ ಏನು ಅಂದರೆ ಮೊದಲನೇದಾಗಿ ನಾನು ದೇವರೊಡನೆ ಸಂಧಾನ ಮಾಡಲಿಕ್ಕೆ ಕರೆ. ನಾನು ಪಾಪ ಮಾಡಿ ದೇವರ ಆ ಸಂಧಾನವನ್ನು ಕಳ್ಕೊಂಡಿದ್ದೀನಿ. ಈಗ ಈ ಸಮಯದಲ್ಲಿ ಆಗಮನ ಕಾಲದಲ್ಲಿ ಆ ಸ್ವಾಮಿ ನಮ್ಮನ್ನು ಕರೀತಾ ಇದ್ದಾರೆ ಸಂಧಾನ ಮಾಡಿಕೊಳ್ಳಿಕ್ಕೆ, ಆತನೊಡನೆ ಸಂಧಾನ ಮಾಡಿಕೊಳ್ಳಿಕ್ಕೆ. ಎರಡನೇದಾಗಿ ಆತನೊಡನೆ ನನ್ನ ಸಂಬಂಧವನ್ನು ಏರ್ಪಡಿಸಲಿಕ್ಕೆ ಆತ ನಮ್ಮನ್ನು ಕರೀತಾ ಇದ್ದಾನೆ. ಮೂರನೇದಾಗಿ ಆತನ ದಯೆಯನ್ನು, ಕ್ಷಮೆಯನ್ನು ಅನುಭವಿಸಲು ನನ್ನನ್ನು ಕರೀತಾ ಇದ್ದಾನೆ. ನಾಲ್ಕನೇದಾಗಿ ನಾನು ಆತನು ನೀಡುವ ಪರಿಶುದ್ಧತೆಯನ್ನು ಪಡೆದುಕೊಳ್ಳಲು ನನ್ನನ್ನು ಆ ಸ್ವಾಮಿ ಕರೀತಾ ಇದ್ದಾನೆ. ಐದನೇದಾಗಿ ನಾನು ಎಲ್ಲ ರೋಗಗಳಿಂದ, ಬಾಧೆಗಳಿಂದ ಸ್ವಸ್ಥತೆಯನ್ನು ಪಡೆಯಲು, ಬಿಡುಗಡೆಯನ್ನು ನಾನು ಅನುಭವಿಸಲು ಆ ಸ್ವಾಮಿ ನನ್ನನ್ನು ಕರೀತಾ ಇದ್ದಾರೆ. ಐದನೇದಾಗಿ ಶಾಂತಿ ಸಮಾಧಾನವನ್ನು ಪಡೆದುಕೊಳ್ಳಲು ಆ ಸ್ವಾಮಿ ನನ್ನನ್ನು ಕರೀತಾ ಇದ್ದಾರೆ. ಇದೇ ಪಾಪ ನಿವೇದನೆ ಸಂಸ್ಕಾರದ ಮೂಲ ಅರ್ಥ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈ ಸಂಸ್ಕಾರ ನಾನೇನು ಪಡ್ಕೊಂಡಿದ್ದಲ್ಲ, ದೇವರೇ ಉಚಿತವಾಗಿ ನನಗೆ ಕೊಡುವಂತಹ ದೈವದತ್ತ ಫಲ. ಇದು ಒಂದು ದೈವಾನುಗ್ರಹ. ಈ ಅನುಗ್ರಹವನ್ನು ಉದಾರವಾಗಿ ನಾವು ಸ್ವೀಕರಿಸ್ಬೋದು. ಏನು ದುಡ್ಡು ಕೊಡಬೇಕಾಗಿಲ್ಲ. ನೀವು ಅಲ್ಲಿ ಹೋಗ್ಬಿಟ್ಟು ಇಷ್ಟು ಪಾಪಗಳಿಗೆ ಇಷ್ಟು ಲೆಕ್ಕ ಹಾಕಿ ದುಡ್ಡು ಕೊಡಬೇಕಾಗಿಲ್ಲ, ದುಡ್ಡಕ್ಕಾಗಿಲ್ಲ. ಉದಾರವಾಗಿ ಅವರೇನು ಹೇಳ್ತಾರೆ, ಬನ್ನಿ ಉದಾರತೆಯಿಂದ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಶೀರ್ವಾದವನ್ನು ಪಡ್ಕೊಳ್ಳುವಂತಹ ಸಂಸ್ಕಾರ ಆಗಿದೆ. ಜಗದ್ಗುರು ಫ್ರಾನ್ಸಿಸ್ ಇವರು ಏನು ಹೇಳ್ತಾರೆ ಅಂದರೆ, ಎಲ್ಲ ಕ್ರೈಸ್ತ ಬಾಂಧವರನ್ನು ಉರಿದುಂಬಿಸುತ್ತಾ ಅವ್ರು ಹೇಳ್ತಾ ಇದ್ದಾರೆ, ಪಾಪ ನಿವೇದನೆ ಮಾಡಲು ಧೈರ್ಯದಿಂದ ಹೋಗಿ. ಪಾಪ ನಿವೇದನೆ ಮಾಡಲು ನೀವೇನು ಮಾಡಿ, ಧೈರ್ಯದಿಂದ ಹೋಗಿ. ಸಂಕೋಚ ಪಟ್ಕೊಂಡು ಹೋಗಬೇಡಿ, ಭಯ ಪಟ್ಕೊಂಡು ಹೋಗಬೇಡಿ, ಏನು ತಿಳ್ಕೊತಾರೋ ಅನ್ನೋ ಭಾವನೆಗಳೇ ಬೇಡ ನಿಮಗೆ, ಧೈರ್ಯದಿಂದ ಹೋಗಿ ಎನ್ನುತ್ತಾರೆ. ಅದೇ ರೀತಿಯಾಗಿ ಪಾಪ ನಿವೇದನೆಯ ಸಂಸ್ಕಾರವು ಎರಡನೆಯ ಜ್ಞಾನ ದೀಕ್ಷೆಯಾಗಿದೆ ಹೇಳ್ತಾರೆ.
ಮೊದಲನೇ ಜ್ಞಾನ ದೀಕ್ಷೆಯಲ್ಲಿ ನಾವು ಪಾಪ ನಿವೇದನೆ ಮಾಡಲಿಕ್ಕೆ ನಮಗೆ ಬಾಯಿ ಬರ್ತಾ ಇರಲಿಲ್ಲ, ಹೌದಲ್ವಾ? ಬೇರೆ ಯಾರೋ ಹೇಳಿದ್ರು ಪಾಪ ನಿವೇದನೆ ಮಾಡಲಿಕ್ಕೆ. ಇವಾಗ ನಮ್ಮ ಬಾಯಿ ಬರ್ತದೆ, ನಾವೇ ಹೋಗ್ಬೋದು. ಇದು ಸ್ನಾನ ದೀಕ್ಷೆ, ಎರಡನೆಯ ಸ್ನಾನ ದೀಕ್ಷೆ. ಹೆಂಗೆ ಅಂತ ಹೇಳಿದ್ರೆ, ನಾವು ದಿನಂಪ್ರತಿ ನಾವು ಕೆಲಸ ಮಾಡ್ತೀವಿ, ನಮ್ಮ ಬಾಡಿ ಎಲ್ಲ ಬೆವರಾಗಿರ್ತದೆ, ನಮ್ಮ ಶರೀರ ಎಲ್ಲ ಬೆವರಾಗಿರ್ತದೆ. ಏನು ಮಾಡ್ತೀರಾ? ಹಂಗೆ ಮಲ್ಕೋತೀರಾ? ಹಂಗೆ ಇರ್ತೀರಾ? ಒಂದು ತಿಂಗಳು ನಾರ್ತೀರಾ ಹಂಗೆ ಇದ್ದರೆ. ಆದರೆ ನಾವೇನು ಮಾಡ್ತೀವಿ? ಸ್ನಾನ ಮಾಡ್ತೀವಿ. ನಮ್ಮ ಶರೀರ ಶುದ್ಧ ಆಗಬೇಕು. ಸೋಪ್ ಹಾಕಿ ಉಜ್ಜಿ, ಶಾಂಪು ಹಾಕಿ ಉಜ್ಜಿ, ಚೆನ್ನಾಗಿ ಉಜ್ಜಿ 1 ಅವರ್ ತಗೋತೀವಿ. ಆ ನೀರು ಉಯ್ದು ಅದು ಎಲ್ಲ ತೆಗೆದಾಕ್ಬಿಟ್ಟು ಆಗ ಹೇಳ್ತೀವಿ, ಓ ಚೆನ್ನಾಗೈತಪ್ಪ, ಸ್ನಾನ ಮಾಡಿದೆ, ಅಯ್ಯೋ ಆರಾಮಾಗಿದೆ, ಸ್ವಲ್ಪ ನಿದ್ದೆ ಮಾಡೋಣ, ಬೆಡ್ಗೆ ತಲೆ ಕೊಟ್ಟರೆ ಸಾಕು, ನಿದ್ದೆ ಬಂದ್ಬಿಡ್ತದೆ. ಹೌದಾ? ಅದೇ ರೀತಿಯಾಗಿ ಆತ್ಮದ ಸ್ಥಾನ, ಆತ್ಮಕ್ಕೂ ಸ್ನಾನ ಮಾಡಿಸ್ಬೇಕು ನೀವು, ನಿಮ್ಮ ಜವಾಬ್ದಾರಿ ಅದು. ಆದ್ದರಿಂದ ಈ ವರ್ಷಗಳಿಟ್ಕೊಂಡಿರ್ತೀರ ಸ್ನಾನ ಮಾಡದೆ, ಆತ್ಮ ಹೊಲಸಾಗಿರ್ತದೆ. ಈಗ ಇದೇ ಸಮಯ, ಆ ಸ್ವಾಮಿ ಕರೀತಾ ಇದ್ದಾರೆ, ನೀನು ಮಾಡಬೇಡ ಸ್ನಾನ, ನಾನೇ ಮಾಡಿಸ್ತೀನಿ ನಿನ್ನ ಆತ್ಮಕ್ಕೆ ಸ್ನಾನ, ನಾನೇ ನಿನ್ನ ಆತ್ಮವನ್ನು ತೊಳಿತೀನಿ, ಪವಿತ್ರಾತ್ಮರ ಶಕ್ತಿಯಿಂದ ನಾನು ತೊಳಿತೀನಿ, ನನ್ನ ರಕ್ತದಿಂದ ತೊಳೆದು ಹಾಕ್ತೀನಿ, ಬಿಳುಪಾಗಿ ಮಾಡ್ತೀನಿ, ಹಿಮದಂತೆ ಬಿಳುಪಾಗಿ ಮಾಡ್ತೀನಿ, ಶುಭ್ರವಾಗಿ ಮಾಡ್ತೀನಿ, ಬಾ ಎಂದು ನಮ್ಮನ್ನು ಕರೀತಿದ್ದಾರೆ. ನಾವು ಈ ಆತ್ಮದ ಸ್ಥಾನವನ್ನು ಪಾಪ ನಿವೇದನೆಯಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಯಾವಾಗ ಈ ಆತ್ಮದಲ್ಲಿ ಪಾಪ ನಿವೇದನೆಯಲ್ಲಿ ಈ ಸ್ನಾನ ಮಾಡಿಸ್ತೇವೋ, ನಮ್ಮ ಆತ್ಮಕ್ಕೆ ಶಾಂತಿ, ಸಮಾಧಾನ, ನೆಮ್ಮದಿ ಅನ್ನೋದು ನಮಗೆ ಸಿಗ್ತದೆ. ಅದನ್ನು ಅನುಭವಿಸೋ ಭಾಗ್ಯವಂತರು ನಾವಾಗಿದ್ದೀವಿ. ಆದುದರಿಂದ ಈ ಒಂದು ಸಮಯದಲ್ಲಿ ಈ ಪಾಪ ನಿವೇದನೆಯ ಸಂಸ್ಕಾರವನ್ನು ನಾವು ಮರೆಯದಿಡೋಣ. ಈಗ ಭಕ್ತಿಪೂರ್ವಕವಾಗಿ ಹೋಗಿ ನಾವು ಮನಪೂರ್ವಕವಾಗಿ ಪಾಪ ನಿವೇದನೆಯನ್ನು ಮಾಡಿ, ಆ ಪಾಪ ನಿವೇದನೆಯಿಂದ ನಾವು ದೇವರ ಒಂದು ವರಪ್ರಸಾದಗಳನ್ನು ನಾವು ಪಡೆದುಕೊಳ್ಳೋಣ. ಪಾಪ ನಿವೇದನೆ ಮಾಡೋರು ನಾವು ನಾಚಿಕೆ ಪಡೋದು ಬೇಡ, ಭಯ ಪಡೋದು ಬೇಡ, ಆತಂಕ ಪಡೋದು ಬೇಡ, ಮುಚ್ಚಿಟ್ಕೊಳ್ಳೋದು ಬೇಡ. ಮುಚ್ಚಿಟ್ಕೊಳ್ಬೇಡಿ, ಯಾವ ಪಾಪನೂ ಮುಚ್ಚಿಟ್ಕೊಳ್ಬೇಡಿ. ಒಂದೊಂದು ಸರಿ ನಾವೇನು ಮಾಡ್ತೀವಿ, ಪಾಪ ನಿವೇದನೆಗೆ ಹೋಗ್ತೀವಿ, 2-3 ಪಾಪ ಹೇಳ್ಬಿಟ್ಟು ಆಮೇಲೆ ಈ ಪಾಪಗಳಿಗಾಗಿಯೋ, ಮರೆತು ಹೋದ ಪಾಪಗಳಿಗಾಗಿಯೋ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾರಾದರೂ ಮರಿತೀರ ನಿಮ್ಮ ಪಾಪಗಳನ್ನು? ಮರೆಯೋಕ್ಕಾಗ್ತದ? ನಾನು ಮಾಡಿದ್ದನ್ನು ತಪ್ಪನ್ನು ಮರೆಯೋಕ್ಕಾಗ್ತದ? ಮರೆಯೋಕ್ಕಾಗೋದಿಲ್ಲ. ಯಾಕೆ? ಮುಚ್ಚಿಡಬಾರ್ದು. ದೇವ್ರ ಮುಂದೆ ಏನು ಮುಚ್ಚಿಡ್ತೀರಾ? ಎಲ್ಲ ಬಟ್ಟ ಬೈದು. ಆದುದರಿಂದ ಇರೋದನ್ನು ಇದ್ದಾಗೆ ಹೇಳಿ ಪಾಪ ಕ್ಷಮೆಯನ್ನು ಪಡೆದುಕೊಳ್ಳಲು ನಾವೆಲ್ಲರೂ ಈಗ ಮುಂದಾಗೋಣ.